ಯೇಸು ಕ್ರಿಸ್ತನ ಅತಿ ಮಹೋನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನೆನೆಸಿ ದೇವರಲ್ಲಿ ನಾನು ಸಂತೋಷವುಳ್ಳವಳಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಅದ್ಭುತ ಸ್ವರೂಪನಾಗಿ ನಮ್ಮನ್ನು ಸುದಿನ ದಿನವೂ ತನ್ನ ಕೃಪೆ, ತನ್ನ ಪಾರವಾದ ಪ್ರೀತಿಯ ನಿಮಿತ್ತ ಬದುಕುಳಿಸಿ ಸಜೀವವಾಗಿರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ. ಹಾಗಿದ್ರೆ ದೇವರು ಈ ದಿನ ನಮ್ಮ ಎಲ್ಲರಿಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 37:4 ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಮನುಷ್ಯರು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಇಷ್ಟಗಳನ್ನು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲದಿರಬಹುದು. ನಾವು ನನ್ನ ಗಂಡನಿಗೋ ಅಥವಾ ಗಂಡ ಹೆಂಡತಿಗೋ ಅಥವಾ ಮಕ್ಕಳು ತಂದೆ ತಾಯಿಗೆ ಕೆಲವೊಂದು ಅವರ ಇಷ್ಟ, ಅವರ ಬಯಕೆಗಳನ್ನು ಹೇಳುವಾಗ ತಂದೆ ತಾಯಿಗಳು ವಿರೋಧಿಸಬಹುದು, ಬೇಡ ಎಂಬುದಾಗಿ ಹೇಳಬಹುದು. ಆದರೆ ನನ್ನ ಪರಲೋಕದ ತಂದೆಯನ್ನು ದೃಷ್ಟಿಸಿ ನೋಡಿ ನಾವು ನಮ್ಮ ಇಷ್ಟವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ, ಅಪ್ಪ ನಾನು ಈ ರೀತಿ ಜೀವಿಸಬೇಕು, ನಿನ್ನಲ್ಲಿ ಬಲವಾಗಿ ನಾನು ಜೀವಿಸಬೇಕು, ಅಪ್ಪ ಆಧ್ಯಾತ್ಮಿಕವಾಗಿ ನಾನು ಬೆಳಿಬೇಕು ಅಂತ ಹೇಳಿ ಪರಲೋಕ ಸಂಬಂಧವಾದಂಥ ಎಲ್ಲ ಬಯಕೆಗಳು ಯಾವ ಒಂದು ಆಶೀರ್ವಾದಗಳನ್ನ ದೇವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ದೇವರಿಗೆ ಒಪ್ಪಿಸಿ, ಅಪ್ಪ ನೀನು ಕೊಟ್ಟಂತೆ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಬೇಕು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಿನ್ನ ಇಷ್ಟಾರ್ಥವನ್ನು ನೀನು ಹೇಳ್ತೇಯೋ, ದೇವರು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಆಮೇಲೆ ನಾವು ಲೋಕ ಸಂಬಂಧವಾದ ಇಹಲೋಕದಲ್ಲಿರುವಂಥ ಕಾರ್ಯಗಳಿಗಾಗಿ ನಾವು ಇಷ್ಟಪಟ್ಟು ದೇವರನ್ನ ಬೇಡಿಕೊಳ್ಳುವುದಂತಲ್ಲ, ಪರಲೋಕದ ತಂದೆಗೆ ಪರಲೋಕ ಸಂಬಂಧವಾದ ಕಾರ್ಯಗಳ ಮೇಲೆ ನಾವು ನಮ್ಮ ಇಷ್ಟವನ್ನು ನಾವು ತಿಳಿಸುವಾಗ, ನಮ್ಮ ಬಯಕೆಯನ್ನು ನಾವು ಹೇಳುವಾಗ, ನಮ್ಮ ಹೃದಯದ ಅಂತರಾಸೆಯನ್ನು ದೇವರಿಗೆ ತಿಳಿಸುವಾಗ ದೇವರು ನಮ್ಮ ಬಯಕೆಗಳನ್ನ ಈಡೇರಿಸುವಂಥ ದೇವರಾಗಿದ್ದಾರೆ. ನನ್ನ ದೇವರಿಗೆ ಗೊತ್ತು ಆತನು ತನ್ನ ಮಕ್ಕಳಿಗೆ ಏನು ಕೊಡಬೇಕು ಎಂಬುದಾಗಿ ತನ್ನ ಭವಿಷ್ಯತ್ತಿನಲ್ಲಿ. ಆಮೇಲೆ ಕಳೆದ ವರ್ಷದಲ್ಲಿ ಅಂದುಕೊಂಡಿದ್ದು ಆಗದೇ ಇರಬಹುದೇನೋ, ಆದರೆ ಈ ನೂತನ ವರ್ಷವನ್ನು ದೇವರು ಒದಗಿಸಿಕೊಟ್ಟಿರುವುದನ್ನು ನೆರವೇರಿಸಲಿಕ್ಕಾಗಿಯೇ ನೀವು ಅನೇಕ ಬಯಕೆಗಳನ್ನ ದೇವರ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿರಬಹುದು, ಇದುವರೆಗೂ ಕೇಳಿರಬಹುದು. ಅದು ಹಳೆಯ ವರ್ಷದಲ್ಲಿ 2023 ವರ್ಷದಲ್ಲಿ ಆಗುತ್ತೆ ಎಂಬುದಾಗಿ ನೀವು ನೆನೆಸಿರ್ಬೋದು. ಅಯ್ಯೋ ಆಗಿದ್ದರೆ ಚೆನ್ನಾಗಿರ್ತಿತ್ತು, ನಾನು ಅಂದುಕೊಂಡಿದ್ದು ಆಗಿಲ್ಲವಲ್ಲ ಎಂಬುದಾಗಿ ನೀವು ದುಃಖಪಟ್ಟಿರ್ಬೋದು. ಆದರೆ ದೇವರು ಈ ಒಂದು ಮತ್ತೊಂದು ನೂತನ ವರ್ಷಕ್ಕೆ ನಮ್ಮನ್ನು ಸಜೀವವಾಗಿರಿಸಿದ್ದಾರೆ. ಅಂದರೆ ನಾವೇನೆಲ್ಲ ಪ್ರಾರ್ಥಿಸಿದ್ವಿ, ಇದುವರೆಗೂ ಏನೆಲ್ಲ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ವಿ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಪ್ರಾರ್ಥಿಸಿದ್ವೋ, ಬೇಡಿಕೊಂಡ್ವೋ, ಆಸೆಗಳನ್ನ ತಿಳಿಸಿದ್ವೋ, ಅದೆಲ್ಲವನ್ನ ದೇವರು ಈ ನೂತನ ವರ್ಷದಲ್ಲಿ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇನ್ನು ಬೇಡ ಬಿಡದೆ ಪ್ರಾರ್ಥನೆ ಮಾಡುವಂಥವರಾಗಿ ನಾವಿರಬೇಕು. ಆಮೇಲೆ ಎಸ್, ಒಂದು ಮನೆ ಕಟ್ಟಲಿಕ್ಕಾಗಿ ರಕ್ಷಣೆಗೋಸ್ಕರ, ಮುಖ್ಯವಾಗಿ ಕುಟುಂಬದ ರಕ್ಷಣೆಗಾಗಿ ನೀವು ಮೊರೆ ಇಡ್ತಾ ಇರ್ಬೋದು. ಅಪ್ಪ ಈ ವರ್ಷವಾದರೂ ನನ್ನ ಗಂಡನು ರಕ್ಷಣೆಗೆ ಬರಬೇಕು, ನಾವು ಕುಟುಂಬವಾಗಿ ನನ್ನ ಸಂಧಾನಕ್ಕೆ ಬರಬೇಕು, ಅಥವಾ ಹೆಂಡತಿ ರಕ್ಷಣೆ ಹೊಂದಬೇಕಪ್ಪ ಅಪ್ಪ, ಅಥವಾ ಹೆಂಡತಿ ಪ್ರಾರ್ಥನಾ ವೀರಳಾಗಿ ಹೆಚ್ಚು ಪ್ರಾರ್ಥನೆಯಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಸ್ವಾಮಿ ಎಂಬುದಾಗಿ ನೀವು ನೆನೆಸ್ತಾ ಇರ್ಬೋದು. ನೀವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿರ್ಬೋದು. ಅಯ್ಯೋ ಗಂಡನು ಬದಲಾಗಬೇಕು, ಗಂಡನ ದುಶ್ಚಟಗಳು ಬದಲಾಗಬೇಕು, ಗಂಡನು ಕುಡಿಕತನದಿಂದ ಬಿಡುಗಡೆ ಹೊಂದಬೇಕು, ಈ ವರ್ಷವಾದರೂ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಗಂಡನು ಇದೆಲ್ಲ ಕಾರ್ಯಗಳಿಂದ ಬಿಡುಗಡೆ ಹೊಂದಿ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಬೆಳಿಬೇಕೆಂಬುದಾಗಿ ನೀನು ನಿನ್ನ ಗಂಡನಿಗಾಗಿ, ನಿನ್ನ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಿನ್ನ ಇಷ್ಟವನ್ನು ದೇವರಿಗೆ ತಿಳಿಸಿರಬಹುದು. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಿರ್ಬೋದು, ಅದು ನಡೆಯದೆ ಹೋಯ್ತಾ ಇತ್ತೆ ಎಂಬುದಾಗಿ ನೀನು ಬೇಸರ ಪಡ್ಕೊಂಡಿದ್ಯಾ. 2023 ಆಗಬೇಕು ಎಂಬುದಾಗಿ ನೀನು ಮೊರೆ ಇಟ್ಟಿರ್ಬೋದು, ಅಪ್ಪ ಇದೇ ವರ್ಷ ಬದಲಾಗಬೇಕು ಎಂಬುದಾಗಿ. ಆದರೆ ಅದಾಗದೇ ಇರಬಹುದೇನೋ. ಆದರೆ ದೇವರು ಮತ್ತೊಂದು ಮಾತನ್ನು ನಿನಗೆ ತಿಳಿಸ್ತಾ ಇದ್ದಾರೆ, ಮತ್ತೊಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ಇನ್ನೂ ಹೆಚ್ಚಾಗಿ ದೇವರಲ್ಲಿ ಮೊರೆ ಇಡಲಿಕ್ಕೆ, ಇನ್ನೂ ಹೆಚ್ಚಾಗಿ ದೇವರಿಗೆ ಅನ್ಯೋನ್ಯ ಸಂಬಂಧದಿಂದ ನಾವು ಐಕ್ಯತೆ ಉಳ್ಳವರಾಗಿ ಬಲವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ, ಮತ್ತೊಂದು ವರ್ಷ, ಮತ್ತೊಂದು ದಿವಸವನ್ನು ಕೊಟ್ಟಿರುವಾಗ ದೇವರು ಹೇಳ್ತಿದ್ದಾರೆ, ಈ ನೂತನ ವರ್ಷದಲ್ಲಿ ನಮ್ಮನ್ನು ಸಜೀವವಾಗಿರಿಸಿದ್ದಾರೆ. ಈ ನೂತನ ವರ್ಷದಲ್ಲಿ ಮತ್ತೊಂದು ಬಾರಿ ದೇವರು ಜ್ಞಾಪಕ ಪಡಿಸ್ತಾ ಇದ್ದಾರೆ. ನೀನು ಯಾವುದಕ್ಕಾಗಿ ಕಳೆದ ವರ್ಷ ಪ್ರಾರ್ಥಿಸಿದೆಯೋ ನೀನು ಬಿಟ್ಟಿರಬಹುದು, ಅಪ್ಪ ಇನ್ನು ಬದಲಾಗೋದಿಲ್ಲ, ಇದು ಸಾಧ್ಯವೇ ಇಲ್ಲ, ಇದಾಗಲ್ಲ ನನ್ನ ಜೀವನದಲ್ಲಿ, ನಾನು ಕೇಳಿದ್ರೂ ಕೂಡ ವ್ಯರ್ಥವೇ ಎಂಬುದಾಗಿ ನೀನು ನೆನೆಸಿರ್ಬೋದು. ಆದರೆ ಮತ್ತೊಂದು ನೂತನ ವರ್ಷವನ್ನು ಕೊಟ್ಟು ನಿನಗೆ ಜ್ಞಾಪಕ ಮಾಡ್ತಿದ್ದಾರೆ. ಯಾವುದನ್ನು ಬಿಟ್ಟಿದ್ದೀರೋ ಮತ್ತೆ ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನೀನು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿಯೂ
ದೇವರು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ, ನಿನ್ನ ಬಯಕೆಯನ್ನು ನೆರವೇರಿಸ್ತಾರೆ. ಅದು ಗಂಡನ ಬದಲಾವಣೆಯ, ಅದು ಹೆಂಡತಿಯ ಬದಲಾವಣೆಯ, ಅದು ಮಕ್ಕಳ ಬದಲಾವಣೆಯ, ಅಥವಾ ಕುಟುಂಬದ ಬದಲಾವಣೆಯ, ಅಥವಾ ಇತರರ ಪರಿಸ್ಥಿತಿಗಳ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡೋರ, ಮನೆ ಕಟ್ಟಲಿಕ್ಕಾಗಿಯ, ಉದ್ಯೋಗಕ್ಕಾಗಿಯ, ವಿವಾಹಕ್ಕಾಗಿಯ, ಗರ್ಭಫಲಕ್ಕಾಗಿಯ, ಯಾವುದಕ್ಕಾಗಿ ನೀವು ನಿಮ್ಮ ಒಂದು ಇಷ್ಟವನ್ನು ದೇವರಿಗೆ ತಿಳಿಸಿಕೊಟ್ಟು ಮೊರೆ ಇಟ್ಟರೋ ಮತ್ತೊಂದು ಅವಕಾಶ, ಮತ್ತೊಂದು ವರ್ಷವನ್ನು ಕೊಟ್ಟಿದ್ದಾರೆ ಇನ್ನೂ ಮಹಿಮಕರವಾಗಿ ನಿಮ್ಮ ಜೀವನದ ಕಾರ್ಯವನ್ನು ಮಾಡಲಿಕ್ಕೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಇನ್ನೂ ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳಲಿಕ್ಕೆ ದೇವರು ಮತ್ತೊಂದು ಅವಕಾಶ. ಈ ಮುಂಜಾನೆ ಈ ವಾಕ್ಯವನ್ನು ಕೇಳ್ತಿರುವಂಥ ನೀನು ಕಳೆದ ವರ್ಷದಲ್ಲಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿ ಬೇಸತ್ತು ಬಿಟ್ಟಿದೆಯೋ ಮತ್ತೆ ಪ್ರಾರಂಭಿಸು ಆ ಪ್ರಾರ್ಥನೆಯನ್ನು. ಕೇಳಿಕೋ ನಿನ್ನ ಇಷ್ಟಾರ್ಥವನ್ನ, ನಿನ್ನ ಬಯಕೆಗಳನ್ನ. ಮನುಷ್ಯರು ಈಡೇರಿಸದೇ ಇರಬಹುದು, ಗಂಡನು ನಿನ್ನ ಮಾತು ಕೇಳದೇ ಇರಬಹುದು, ಹೆಂಡತಿ ಮಾತು ಕೇಳದೇ ಇರ್ಬೋದು, ಮಕ್ಕಳು ಮಾತು ಕೇಳದೇ ಇರ್ಬೋದು, ಅಯ್ಯೋ ಹಿಂಗಿರಪ್ಪ ಹೀಗೆ ಎಂಬುದಾಗಿ ನೀವು ಹೇಳ್ಕೊಂಡಿರ್ಬೋದು, ಬದಲಾವಣೆ ಕಾಣದೇ ಹೋಗಿರ್ಬೋದು. ಆದರೆ ದೇವರ ಸಮ್ಮುಖದಲ್ಲಿ ನೀನು ಹೇಳೋದಾದರೆ, ಪ್ರಾರ್ಥಿಸೋದಾದರೆ, ಮೊರೆ ಇಡೋದಾದರೆ, ಕಣ್ಣೀರಿಡೋದಾದರೆ ದೇವರು ಖಂಡಿತವಾಗಿಯೂ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಿನ್ನ ಇಷ್ಟವನ್ನು ನೆರವೇರಿಸಿ ಘನವಾಗಿ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ನಂಬ್ತಾ ಇದ್ದೀರಾ? ದೇವರಿಗೆ ಮಹಿಮೆ ಸಲ್ಲಿಸಿ. ಆಲ್ರೆಡಿ ನಾನು ಹೊಂದಿಕೊಂಡೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ನಿಮ್ಮ ಏನೇ ಒಂದು ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದೆ. ಪ್ರಾರ್ಥಿಸಿಕೊಳ್ಳಿ. ಪರಿಶುದ್ಧನಾದಂಥ ದೇವರೇ, ಉನ್ನತನೇ ಅಪ್ಪ ನಿಮಗೆ ಸ್ತೋತ್ರ. ಜೀವ ಸ್ವರೂಪನಾದಂಥ ದೇವರ ಸ್ತೋತ್ರ ಅಪ್ಪ. ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂಥ ದೇವರು ನೀವಾಗಿ ಕರ್ತನೆ. ಇದುವರೆಗೂ ನಮ್ಮನ್ನು ನಡೆಸ್ತಾ ಇದ್ದೀರಿ. ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತಾ ಇದ್ದಾರೋ ಅವರ ಇಷ್ಟ ಬಯಕೆಗಳನ್ನ, ಪರಲೋಕ ಸಂಬಂಧವಾದ ಕಾರ್ಯಗಳಿಗೆ ತಿಳಿಸಿ ಕಣ್ಣೀರ ಮೊರೆ ಇಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೋ ಅವರ ಇಷ್ಟಾರ್ಥವನ್ನು ನೆರವೇರಿಸಿ. ಈ ಒಂದು ಅಪ್ಪ, ಈ ಒಂದು ವಾಗ್ದಾನ ಮೂಲಕ ನಾವೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವೋಳ ಪರಲೋಕದ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್.